ನಮ್ಮ ಬ್ರದರು ಗಿರೀಶ್ ಕಾಸಟ್ ಅಂತ ಅವ್ರು 19ನೇ ತಾರೀಕಿಗೆ ಇಲ್ಲಿಂದ ಪ್ರಯಾಣ ಮಾಡಿದ್ರು ಡೆಲ್ಲಿಗೆ. ಡೆಲ್ಲಿಯಿಂದ ವೈಷ್ಣೋದೇವಿಗೆ ಹೋದ್ರು. ವೈಷ್ಣೋದೇವಿಯಿಂದ ಕಟ್ರಾಯಿಂದ ಪೆಹಲ್ಗಾಮ್ ಹೋಗ್ತಾ ಇರುವಾಗ ಈ ನಮಗೆ ಸುದ್ದಿ ಬಂತು. 3 ಗಂಟೆ 4 ಗಂಟೆಗೆ ನಾವು ನ್ಯೂಸ್ ನೋಡಿದಾಗ ನಮಗೆ ಸುದ್ದಿ ಬಂತು ಈ ತರ ಆಗಿದೆ ಅಂತ. ನಾವು ಅವ್ರಿಗೆ ಫೋನ್ ಮಾಡ್ತಾ ಇದ್ವಿ. 2 ತಾಸು ಫೋನ್ ಹತ್ತಲಿಲ್ಲ. ಆಮೇಲೆಲ್ಲ ಟ್ರೈ ಮಾಡಿದಾಗ 2 ತಾಸು ಆದ್ಮೇಲೆ ಅವ್ರ ಫೋನ್ ಬಂತು, ನಾವು ಸೇಫ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ. ಯಾಕಂದ್ರೆ ಅವರು ಪೆಹಲ್ಗಾಮ್ ಮುಟ್ಲಿಲ್ಲ. ದಾರಿಯಲ್ಲಿ ಲೈನ್ ಸ್ಲೈಡ್ ಆಗಿ ಅವ್ರಿಗೆಲ್ಲ ನಿಲ್ಲಿಸಿ ಅಲ್ಲೇ ಮಿಲಿಟರಿದವ್ರು ನಿಲ್ಲಿಸ್ಬಿಟ್ರು. ಅಲ್ಲಿಂದ ತಿರ್ಗಾ ರಿಟರ್ನ್ ರಜೌರಿಗೆ ಬಂದರು. ನೈಟು ರಜೌರಿಯಿಂದ ಇವತ್ತು ಬೆಳಗ್ಗೆ 10 ಗಂಟೆಗೆ ಬಿಟ್ಟು ಅಲ್ಲಿಂದ ಈ ಜಮ್ಮುಗೆ ಬರ್ತಾ ಇದ್ದಾರೆ. ಅವರು ಟೋಟಲ್ 4 ಜನ ಫ್ರೆಂಡ್ ಸರ್ಕಲ್, ಅಂದ್ರೆ 8 ಜನ ದೊಡ್ಡವರು ಮತ್ತೆ 5 ಜನ ಮಕ್ಕಳು ಹೋಗಿದ್ದಾರೆ. ಅವ್ರು 19ನೇ ತಾರೀಕು ಇಲ್ಲಿಂದ ಬಿಟ್ರು. ಇಲ್ಲಿಂದ ಡೆಲ್ಲಿಗೆ ಹೋದ್ರು. ಡೆಲ್ಲಿಯಿಂದ ಮುಂದೆ ವೈಷ್ಣೋದೇವಿ ದರ್ಶನ ಮಾಡಿ ಕಟ್ರಾಗೆ ಹೋದ್ರು. ಕಟ್ರಾಯಿಂದ ಮುಂದೆ ಅವರು ನೆಕ್ಸ್ಟ್ ಪ್ರಯಾಣ ಪೆಹಲ್ಗಾಮ್ ಹೋಗ್ತಾ ಇದ್ರು. ಪೆಹಲ್ಗಾಮ್ ಹೋಗುವ ಹೊತ್ತಿಗೆ ಅವ್ರಿಗೆ ದಾರಿಯಲ್ಲಿ ಒಂದು 70 ಕಿಲೋಮೀಟರ್ ಸುಮಾರು ದೂರದಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತು. ಲ್ಯಾಂಡ್ ಸ್ಲೈಡ್ ಆದ ತಕ್ಷಣ ಅಲ್ಲಿ ಲೋಕಲ್ ಡ್ರೈವರ್ ಹೇಳಿದ್ದ, ಇಲ್ಲ ನಾವು ರೂಟ್ ಚೇಂಜ್ ಮಾಡಿ ಬೇರೆ ರೂಟಿಂದ ಹೋಗೋಣ ಸರ್, ಅಲ್ಲಿಂದ ಸ್ವಲ್ಪ ಲಾಂಗ್ ಆಗುತ್ತೆ, ಆದ್ರೆ ನಾವು ಸಾಯಂಕಾಲವರೆಗೆ ಮುಟ್ತೀವಿ ಅಂತಂದ್ರು. ಅವರು 3 ಗಂಟೆಗೆ ನಿನ್ನೆ ಸುಮಾರು ಮುಟ್ಬೇಕಂತ ಅವ್ರ ಪ್ಲಾನ್ ಇತ್ತು ಪೆಹಲ್ಗಾಮ್ಗೆ. ಆದ್ರೆ ಲ್ಯಾಂಡ್ ಸ್ಲೈಡ್ ಆದ ತಕ್ಷಣ ಅವರು ರೂಟ್ ಚೇಂಜ್ ಮಾಡಿ ಹೋಗುವ ಹೊತ್ತಿಗೆ, ಅವ್ರು ಬೇರೆ ರೂಟ್ಲಿಂದ ಹೋಗುವ ಹೊತ್ತಿಗೆ ದಾರಿಯಲ್ಲಿ ಗೊತ್ತಾಯ್ತು, ಮಧ್ಯ ದಾರಿಯಲ್ಲಿ ಒಂದು 5 ಗಂಟೆ ಸುಮಾರು ಹಿಂಗೆ ಆಗಿದೆ ಅಂತ. ಎಲ್ಲ ಮಿಲಿಟರಿದವರೆಲ್ಲ ಗಾಡಿ ಸ್ಟಾಪ್ ಮಾಡಿ, ಸರ್ ಅಲ್ಲಿ ಫೈರಿಂಗ್ ಆಗಿದೆ, ಅದು ಆಗಿದೆ, ಟೂರಿಸ್ಟ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಆದ ತಕ್ಷಣ ಅಲ್ಲಿಂದ ಮಿಲಿಟರಿದವರೆಲ್ಲ ರಿಟರ್ನ್ ಕಳಿಸ್ತಾ ಇದ್ದಾರೆ ಎಲ್ಲರಿಗೂ. ಅವ್ರು ಅಲ್ಲಿಂದ ರಜೌರಿಗೆ ಬಂದು ನೈಟ್ ಹಾಲ್ಟ್ ಮಾಡಿ ಇವತ್ತು ಬೆಳಗ್ಗೆ ರಜೌರಿಯಿಂದ 10 ಗಂಟೆಗೆ ಬಿಟ್ಟಿದ್ದಾರೆ. ಎಲ್ಲರೂ ಮಿಲಿಟರಿದವರು, ಅವರು ಎಲ್ಲರೂ ಪೊಲೀಸರು, ಮಿಲಿಟರಿದವರು ಎಲ್ಲರಿಗೂ ತಿರ್ಗಾ ರಿಟರ್ನ್ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಎಲ್ಲ ಟೂರಿಸ್ಟ್ಗಳಿಗೆಲ್ಲ ಹೊರಗೆ ಕಳಿಸ್ತಾ ಇದ್ದಾರೆ. ನಾನು ಅವ್ರಿಗೆ ಕಾಲ್ ಮಾಡಿ ಪ್ರಯತ್ನ ಮಾಡಿದವಾಗ ಒಂದು 2 ತಾಸುವರೆಗೆ ಅವ್ರಿಗೆ ಫೋನ್ ಹತ್ತಲಿಲ್ಲ. ನಾವು ನಮಗೆ ಸ್ವಲ್ಪ ಭಯ ಆಯ್ತು, ಏನಾಗಿದೆ ಏನಿಲ್ಲ ಅಂದ್ರೆ. ಯಾಕಂದ್ರೆ ಬೆಳಗ್ಗೆ ನಾನು ಫೋನ್ ಆದಾಗ ಅವ್ರು ಹೇಳಿದ್ರು, ಇಲ್ಲ ನಾವು 3 ಗಂಟೆವರೆಗೆ ನಾವು ಪೆಹಲ್ಗಾಮ್ ಮುಗಿಸ್ತೀವಿ ಅಂತ ಹೇಳಿದ್ರು. ಅದೇ ನಮಗೆ ಭಯ ಬಂದು ನಾವೆಲ್ಲ ಕಾಲ್ ಮಾಡ್ತಾ ಇದ್ವಿ. ಅವರಿಗೆ ಕಾಲ್ ರಿಸೀವ್ ಮಾಡಲಿಲ್ಲ, ಫೋನ್ ಹತ್ತಲೇ ಇಲ್ಲ, ಸ್ವಿಚ್ ಆಫ್ ಬರ್ತಾ ಇತ್ತು. ಅದಾದ್ಮೇಲೆ ನಾವು ಹೊರಗೆ ತಿರುಗಿ 2 ತಾಸು ಆದ್ಮೇಲೆ ಸುಮಾರು 6:15 ಅವ್ರ ಫೋನ್ ಬಂತು, ಇಲ್ಲ ನಾವೆಲ್ಲ ಇಲ್ಲಿ ಮಧ್ಯ ದಾರಿಯಲ್ಲಿ ಇದ್ದೀವಿ, ನಾವೆಲ್ಲ ಸೇಫ್ ಆಗಿದ್ದೀವಿ, ಈಗ ಮುಂದೆ ನಾವು ರಜೌರಿಗೆ ಹೋಗ್ತಾ ಇದೀವಿ ಅಂತ ಅವ್ರು ಫೋನ್ ಮಾಡಿದ್ರು. ಆಮ್ಯಾಗ ನಿನ್ನೆ ನೈಟ್ನು ನಮ್ಮ ಕಾಲ್ ಆಯ್ತು ಅವ್ರ ಜೊತೆಗೆ, ಸೇಫ್ ಆಗಿದ್ದಾರೆ, ರಜೌರಿ ಮುಟ್ಟಿದ್ದಾರೆ ಅಂತ. ಬೆಳಗ್ಗೆ 10 ಗಂಟೆಗೆ ಒಳ್ಳೆ ಕಾಲ್ ಆಯ್ತು, ಅವಾಗ ಮಾತಾಡಿದ್ರು. ಈಗ ಫೋನ್ ಹಚ್ತಾ ಇದ್ವು, ಸ್ವಿಚ್ ಆಫ್ ಬರ್ತಾ ಇದೆ, ನೆಟ್ವರ್ಕ್ ಇರ್ಲಿಕ್ಕಿಲ್ಲ. ಅವ್ರ ನೆಟ್ವರ್ಕ್ ಬಂದ ತಕ್ಷಣ ಅವ್ರು ನಮಗೆ ಕಾಲ್ ಮಾಡ್ತಾರೆ. ಸರ್ ನನ್ನ ಹೆಸರು ಆನಂದ್ ಕಾಸಟ್, ಬಾಗಲಕೋಟೆಯಿಂದ.